ಹಾಯ್ ಹಲೋ ಎವ್ರಿ ಒನ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಪಿ ಯು ಸಿ ಇಂಗ್ಲೀಷ್ ಕ್ವಶನ್ ಪೇಪರನ್ನು ನೋಡ್ತಾ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ಆದಂಥ ಕೋರ್ಸ್ ಆಗಿರಲಿ, ಸೈನ್ಸ್, ಆರ್ಟ್ಸ್, ಕಾಮರ್ಸ್, ಯಾವುದೇ ಕೋರ್ಸ್ ಆಗಿದ್ದರೆ ಕಾಮನ್ ಆಗಿರೋದು ಯಾವುದಪ್ಪ ಅಂದರೆ ಇಂಗ್ಲೀಷ್ ಸೆಕೆಂಡ್ ಪಿ ಯು ಸಿನಲ್ಲಿ ಎಲ್ಲದಕ್ಕೂ ಯಾವುದೇ ಕೋರ್ಸ್ ಆಗಿರಲಿ ಇಂಗ್ಲೀಷ್ ಕ್ವಶನ್ ಪೇಪರ್ ಒಂದೇ ಆಗಿರ್ತೈತಿ. ನೋಡ್ಬೋದು ನೀವು. ಅದೇ ಇದು ಯಾವುದಪ್ಪ ಅಂದರೆ 2024 ಕ್ವಶನ್ ಪೇಪರ್ ಆಗೈತಿ. ಇಲ್ಲಿ ನೋಂದಣಿ ಸಂಖ್ಯೆ ಅಂತ ಕೊಟ್ಟಿರ್ತಾರೆ ಬಾಕ್ಸಲ್ಲಿ, ನಂಬರನ್ನು ಎಂಟ್ರಿ ಮಾಡಬೇಕು. ಅದ ನಂತರ ಸಬ್ಜೆಕ್ಟ್ ಕೋಡ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಅದ ನಂತರ ಸಬ್ಜೆಕ್ಟ್ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಇಂಗ್ಲೀಷ್ ಅಂತ. ಟೋಟಲ್ ಆಗಿ 3 ನಿಮಿಷ 15 ಸೆಕೆಂಡ್ 3 ಗಂಟೆ 15 ನಿಮಿಷ ಟೈಮಿಂಗ್ ಇರ್ತದೆ. ಅದರಲ್ಲಿ 30 ಕ್ವಶನ್ಗಳು ಇರ್ತವೆ ಇಂಗ್ಲೀಷ್ನಲ್ಲಿ. ಅದೇ ರೀತಿಯಾಗಿ 80 ಅಂಕಗಳು ಇರ್ತವೆ. ಮತ್ತು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈಗ ಇಂಗ್ಲೀಷ್ ಕ್ವಶನ್ ಪೇಪರ್ದಂತೆ ಸ್ಟೆಪ್ ಬೈ ಸ್ಟೆಪ್ ಮೊದಲಿಗೆ ಏನು ಮಾಡ್ತಾರಪ್ಪ ಅಂದರೆ ಈಗ ನೋಡ್ಬೋದು 2024ನಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ ಆಗೈತಿ. ಇದು 2024ನಲ್ಲಿ ಕೇಳಿರುವಂಥ ಕ್ವಶನ್ ಪೇಪರ್ ಆಗೈತಿ. ಇದರೊಳಗಿನ ಕ್ವಶನ್ ಸ್ವಲ್ಪ ರಿಪೀಟ್ ಆಗ್ತದೆ. ಇದೇ ಪ್ಯಾಟರ್ನಲ್ಲಿ ಇರ್ತದೆ. 2027ನಲ್ಲೂ ಎಕ್ಸಾಮ್ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. 2027ನಲ್ಲಿ ಮೊದಲು ಹೇಗಿತ್ತಪ್ಪ ಅಂದರೆ 100 ಮಾರ್ಕ್ಸ್ ಕ್ವಶನ್ ಪೇಪರ್ ಇರ್ತಿತ್ತು. ಆದರೆ ಈಗ ಹಾಗೆಲ್ಲ 80 ಮಾರ್ಕ್ಸ್ ಕ್ವಶನ್ ಪೇಪರ್ ಆಗೈತಿ. ಅದ ನಂತರ 20 ಮಾರ್ಕ್ಸ್ ಏನಪ್ಪ ಅಂದರೆ ಇಂಟರ್ನಲ್ ಆಗೈತಿ. ಟೋಟಲ್ ಆಗಿ 100 ಮಾರ್ಕ್ಸ್ ಆಗಿರ್ತೈತಿ ಇಂಗ್ಲೀಷ್ ಸಬ್ಜೆಕ್ಟ್ನಲ್ಲಿ. ಈಗ ನೋಡ್ಬೋದು ಇಲ್ಲಿ ಎಷ್ಟಪ್ಪ ಅಂದರೆ 1 ಮಾರ್ಕ್ಸ್ನು ಮಲ್ಟಿಪಲ್ ಚಾಯ್ಸ್ ಎಷ್ಟು ಕೊಟ್ಟಿರ್ತಾರಪ್ಪ ಅಂದರೆ ಕ್ವಶನ್ಗಳು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳು ಎಷ್ಟಪ್ಪ ಅಂದರೆ 10 ಕೊಟ್ಟಿರ್ತಾರೆ. ಒಂದಕ್ಕೆ 1 ಮಾರ್ಕ್ಸು. ಟೋಟಲಾಗಿ ಎಷ್ಟು ಮಾರ್ಕ್ಸ್ಪ ಅದು ಅಂದರೆ 10 ಮಾರ್ಕ್ಸ್. ಅದು ಇಲ್ಲಿ ನೋಡ್ತಾ ಹೋಗ್ಬೋದು. ಮೊದಲಿಗೆ ರೋಮಿಯೋ ಜೂಲಿಯಟ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಅದೇ ರೀತಿಯಾಗಿ ಟುಗೆದರ್ ಅಂತ ಅದೇ ರೀತಿಯಾಗಿ ಕೇಳ್ತಾ ಇದ್ದಾರೆ. ಟೋಟಲಾಗಿ ಮೊದಲಿಗೆ ಇದು ಮಲ್ಟಿಪಲ್ ಚಾಯ್ಸ್. ಆದ ನಂತರ ಹೊಂದಿಸಿ ಬೇರೆ ಕೊಟ್ಟಿದ್ದಾರೆ. ಆದ ನಂತರ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಕ್ವಶನ್ ಪೇಪರ್ ಇರ್ತೈತಿ. ಇದೇ ರೀತಿ ಕ್ವಶನ್ ಪೇಪರ್ ಆಗಿರ್ತೈತಿ. ಇಲ್ಲಿ 5ನೇದು ಹೊಂದಿಸಿ ಬೇರೆ ಕೊಟ್ಟಿದ್ದಾರೆ. 6ನೇದು ಕೂಡ ಕೊಟ್ಟಿದ್ದಾರೆ ಆಪ್ಷನ್. 7ನೇ ಕ್ವಶನ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೋಡ್ಬೋದು ನೀವು. 8ನೇ ಕ್ವಶನ್ ಕೂಡ ಕೊಟ್ಟಿದ್ದಾರೆ. 9 ಕೊಟ್ಟಿದ್ದಾರೆ. 10 ಕೊಟ್ಟಿದ್ದಾರೆ. ಬಿಟ್ಟ ಸ್ಥಳ 11, 12 ಹೀಗೆ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 15 ಮಾರ್ಕ್ಸ್ ಆಗಿರ್ತೈತಿ. ಆದ ನಂತರ 10 ಮಾರ್ಕ್ಸ್ ಅದು. ಆದ ನಂತರ ಬರೋದು ಈಗ ಯಾವುದಪ್ಪ ಅಂದರೆ 11ನೇ ಕ್ವಶನ್ ಯಾವುದಪ್ಪ ಅಂದರೆ ನೋಡ್ಬೋದು ನೀವು. 11ನೇ ಕ್ವಶನ್ನಲ್ಲಿ ಯಾವುದಪ್ಪ ಅಂದರೆ ಫಿಲ್ ಇನ್ ದ ಬ್ಯಾಂಕ್ಸ್ ಬೈ ಯೂಸಿಂಗ್ ದ ರೈಟ್ ಫಾರ್ಮ್ ಆಫ್ ದ ವರ್ಬ್ಸನ್ನು ಎಂಟ್ರಿ ಮಾಡೋದಿರ್ತೈತಿ. ಇಲ್ಲಿ ಇದಕ್ಕೆ ಎಷ್ಟು ಮಾರ್ಕ್ಸ್ಪ ಅಂದರೆ 2 ಮಾರ್ಕ್ಸ್ ಆಗಿರ್ತೈತಿ. ಆದ ನಂತರ ಬರೋದು 12ನೇ ಕ್ವಶನ್ನ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ ಅಂದರೆ ರೈಟ್ ಆದಂಥ ಆನ್ಸರನ್ನ ಹಾಕಿ ಇದಕ್ಕೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 3 ಮಾರ್ಕ್ಸ್ ಆಗಿರ್ತೈತಿ. ಆದ ನಂತರ ಬರೋದು ಯಾವುದಪ್ಪ ಅಂದರೆ ಮ್ಯಾಚ್ ದ ಫಾಲೋವಿಂಗ್ ಅಂದರೆ ಹೊಂದಿಸಿಬೇರಿಗೆ ಎಷ್ಟು ಮಾರ್ಕ್ಸ್ಪ ಅಂದರೆ ಇದು 13ನೇ ಕ್ವಶನ್ ಆಗಿರ್ತೈತಿ. ನೋಡ್ಬೋದು ಇದು 13ನೇ ಕ್ವಶನ್ ಆಗಿರ್ತೈತಿ. ಹೊಂದಿಸಿಬೇರಿಗೆ ಎಷ್ಟು ಮಾರ್ಕ್ಸ್ ಅಂದರೆ 5 ಮಾರ್ಕ್ಸ್ ಆಗಿರ್ತೈತಿ. ಆದ ನಂತರ ಪಾರ್ಟ್ ಬಿ 15 ಮಾರ್ಕ್ಸ್ ಏನಪ್ಪ ಅಂದರೆ 1 ಮಾರ್ಕ್ಸ್ನು ಕೂಡ 15 ಮಾರ್ಕ್ಸ್. ಅದು 1 ಮಾರ್ಕ್ಸ್ನು 15 ಕ್ವಶನ್ ಆಗಿರ್ತಾವೆ. ಬರೀ ಟಿಕ್ ಹಾಕುವ ಹೊಂದಿಸಿ ಬೇರೆ ಮತ್ತು ಬಿಟ್ಟ ಸ್ಥಳ. ಆದ ನಂತರ ಬರೋದು ಈಗ ಎಷ್ಟು ಮಾರ್ಕ್ಸ್ಪ ಅಂದರೆ 4 ಮಾರ್ಕ್ಸ್ ಕ್ವಶನ 4 ಮಾರ್ಕ್ಸ್ ಕ್ವಶನ್ನ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಪಾರ್ಟ್ ಬಿ ಅಂತ ಕೊಟ್ಟಿದ್ದಾರೆ. ರೋಮನ್ ನಂಬರ್ 2 ಅದರಲ್ಲಿ 14, 15, 16, 17, 18, 19 1, 2, 3, 4, 5 6 ಕ್ವಶನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಎಷ್ಟು ಬರಬೇಕಪ್ಪ ಅಂದರೆ ಒಂದಕ್ಕೆ 4 ಮಾರ್ಕ್ಸ್ ಆಗಿರ್ತೈತಿ. ಎಷ್ಟು ಬರಬೇಕಂದ್ರೆ ಎನಿ 6 ಫಾರ್ ದ ಫಾಲೋವಿಂಗ್ ಟು ಫಾರ್ ದ ಪೋಯೆಟ್ರಿ ಅಂದರೆ ಪೋಯೆಟ್ರಿಗೆ ಎರಡು ಇರ್ತಾವೆ. ಟೋಟಲಾಗಿ ಎಷ್ಟು ಮಾರ್ಕ್ಸ್ಪ ಒಂದಕ್ಕೆ 4 ಮಾರ್ಕ್ಸ. ಟೋಟಲಾಗಿ 24 ಮಾರ್ಕ್ಸ 6 ಕ್ವಶನ್ನ ಬರೀದಿರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ತೆಳಗೆ ಕೂಡ ಕೊಟ್ಟಿದ್ದಾರೆ. ಅಲ್ಲಿ 6 ಮತ್ತು ಇಲ್ಲಿ 4 ಟೋಟಲಾಗಿ 10 ಕ್ವಶನ್ನ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲಾಗಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 10 ಕೊಟ್ಟಿದ್ದಾರೆ. ಟೋಟಲಾಗಿ 10 ಕ್ವಶನ್ನ ಕೊಟ್ಟಿರ್ತಾರೆ. 10ರಲ್ಲಿ ಒಂದಕ್ಕೆ 4 ಮಾರ್ಕ್ಸ್ ಆಗಿರ್ತೈತಿ. ಒಂದಕ್ಕೆ 4 ಮಾರ್ಕ್ಸ. ಆದ ನಂತರ ಟೋಟಲಾಗಿ 24 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿ 6 ಕ್ವಶನ್ನ ಆನ್ಸರ್ನ ಮಾಡಬೇಕು. ಎಷ್ಟಪ್ಪ ಅಂದರೆ 10ಕ್ಕೆ 4 ಬರಬೇಕು. ಅದ್ರೊಳಗೆ ಚಾಯ್ಸ್ ಮಾಡಿ ನಿಮ್ಗೆ ಯಾವುದೋ ಈಜಿ ಅನಿಸ್ತಾವ ಅದನ್ನ ಬರಬೇಕು. ಆದ ನಂತರ ಬರೋದು ಯಾವುದಪ್ಪ ಅಂದರೆ
6 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ 6 ಮಾರ್ಕ್ಸ್ ಒಂದು ಕ್ವಶನ್ನ ಬರಿಬೇಕಾಗಿರ್ತೈತಿ. 2 ಕ್ವಶನ್ನ ಕೊಟ್ಟಿರ್ತಾರೆ. ಒಂದು ಪಾರ್ಟ್ ಮ್ಯಾಗ ಒಂದು ಪೋಯಮ್ ಮ್ಯಾಗ 2 ಕ್ವಶನ್ನ ಕೊಟ್ಟಿರ್ತಾರೆ. 6 ಮಾರ್ಕ್ಸ್ಗೆ 6 ಮಾರ್ಕ್ಸ್ ಕ್ವಶನ್ನ ಬರಿಬೇಕಾಗಿರ್ತೈತಿ. ಒಂದು ಪೋಯಮ ಒಂದು ಪಾರ್ಟ್ ಮ್ಯಾಗ ಕೇಳ್ತಾರೆ. ಆದ ನಂತರ ಬರೋದು ಯಾವುದಪ್ಪ ಅಂದರೆ ಪ್ಯಾಸೇಜ್ ಹೆಂಗೆ ಬಿಡಿಸ್ಬೇಕಪ್ಪ ಅಂದ್ರೆ ನೋಡ್ಬೋದು ನೀವು. ಮೊದಲಿಗೆ ಏನು ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಏನಪ್ಪ ಅಂದರೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಅದನ್ನ ಪ್ಯಾರಾಗ್ರಾಫನ್ನು ನೋಡಿ ನೀವೇನು ಮಾಡ್ಬೇಕಪ್ಪ ಅಂದರೆ ಫಿಲ್ಲನ್ನು ಮೊದಲಿಗೆ ಒಂದು ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಾರೆ. ಅಲ್ಲಿ ನೋಡ್ಬೋದು ನೀವು ಏನಂತ ಕೊಟ್ಟಿದ್ದಾರೆ, ರೀಡ್ ದ ಫಾಲೋವಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಸೆಟ್ ಆನ್ ಇಟ್. ಅದಕ್ಕೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 10 ಮಾರ್ಕ್ಸ್ ಆಗಿರ್ತೈತಿ. ಇಲ್ಲಿ ಆನ್ಸರ್ ಇರ್ತೈತಿ, ಇದನ್ನ ನೋಡಿ ಬರೆಯೋದ. ಇಲ್ಲಿ ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಇಲ್ಲಿ ಕ್ವಶನ್ನ ಕೊಟ್ಟಿದ್ದಾರೆ ABCD ಅಂತ. ಹೂ ಈಸ್ ದ ಫಸ್ಟ್ ವುಮೆನ್ ಟೀಚರ್ ಆಫ್ ಇಂಡಿಯಾ. ಫಸ್ಟ್ ವುಮೆನ್ ಯಾರ ಟೀಚರ್ದ ಅಂತ ಕೇಳಿದಾರೆ. ಇಲ್ಲಿ ನೋಡ್ಬೋದು ಸಾವಿತ್ರಿಬಾಯಿ ಪುಲೆ ದ ಫಸ್ಟ್ ವುಮೆನ್ ಟೀಚರ್. ಅಂದರೆ ಇಲ್ಲಿ ನೋಡಿ ಒಂದೇ ಆನ್ಸರ್ ಎಲ್ಲೈತಪ್ಪ, ಎಷ್ಟು ಈಜಿ ಐತೆ ಅಂತ ನೋಡ್ಬೋದು ನೀವು. ಇಲ್ಲಿ ಫಸ್ಟ್ ಒಂದೇ ಲೈನ್ದಾಗ ಇಲ್ಲಿ ಆನ್ಸರ್ ಐತೆ ನೋಡ್ಬೋದು ನೀವು. ಇನ್ ಇಂಡಿಯಾ ಟೀಚರ್ ಇನ್ ಇಂಡಿಯಾ ಅಂತೈತಿ. ಇದು 1 ಮಾರ್ಕ್ಸ್ ಬರ್ತೈತಿ. ಇದೇ ರೀತಿಯಾಗಿ ಪ್ಯಾರಾಗ್ರಾಫ್ ಒಳಗೆ ಆನ್ಸರ್ ಕೇಳ್ರೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 10 ಮಾರ್ಕ್ಸ್ ಇರ್ತೈತಿ. ಅದೇ ರೀತಿಯಾಗಿ 9 ಈಜಿ ಕೇಳ್ತಾರೆ. 10ನೇದಕ್ಕೆ ಒಂದು ಯಾಕೆ ಕೇಳ್ತಾರೆ ಅಂದ್ರೆ ಅಂಟೋನಿಯಮ್ ಅಂತ ಕೇಳ್ತಾರೆ. ಅಂಟೋನಿಯಮ್ ಅಂದರೆ ವಿಲೋಮ ಶಬ್ದ ಅಥವಾ ವಿರೋಧಾರ್ಥಕ ಅಬ್ಜೆಕ್ಟಿವ್ಸ್. ವಿರೋಧಾರ್ಥಕ ಏನು ಕೇಳಿದಾರಪ್ಪ, ಅಂಡರ್ಸ್ಟುಡ್ಡಕ್ಕೆ ಏನು ಬರ್ತೈತಿ, ಅಂಡರ್ಸ್ಟುಡ್ ಮಾಡ್ಕೋದ ಮತ್ತು ಅದರ ವಿಲೋಮ ಶಬ್ದ ಏನು ಬರುತ್ತೆ ಅದನ್ನ ಬರೀಬೇಕು. ಎಷ್ಟು ಮಾರ್ಕ್ಸ್ ಅಂದ್ರೆ ಟೋಟಲಾಗಿ 10 ಮಾರ್ಕ್ಸ್. ಆದ ನಂತರ ಬರೋದು ಯಾವಪ್ಪ ಅಂದ್ರೆ ವಾಟ್ ಡೂ ಇಸ್ ದ ಅಂಡರ್ಲೈನ್ ವರ್ಡ್ ಇನ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ರೆಫರ್ಸ್ ಟು. ಅಂದರೆ ಇದನ್ನು ನೋಡಿ ಇಲ್ಲಿ ಕೆಳಗೆ ಏನು ಕೊಟ್ಟಿದ್ದಾರೆ ಅದನ್ನ ಆನ್ಸರ್ ಅಂತ ಮಾಡತ್ತೆ ಹೇಳಿದಾರೆ ಅವ್ರ. ಇಲ್ಲೇನು ಕೊಟ್ಟಿದ್ದಾರೆ ಅದಕ್ಕೆ 1 2 3 4 ಅಂತ ರೋಮನಿಗೆ ಕೊಟ್ಟಿದ್ದಾರೆ. ಅಂದರೆ ಯಾವ್ದು ಬರ್ತೈತಿ ಇದನ್ನ ಇಲ್ಲಿ ಬರಿಬೇಕಾಗಿರ್ತೈತಿ. ಅದೇ ರೀತಿಯಾಗಿ ಗ್ರಾಮರ್ ಪಾಠ ಐತದ ಅಂತ ಯಾವ ಬರೋದಪ್ಪ ಅಂದ್ರೆ ಪಾರ್ಟ್ ಡಿ ಒಳಗೆ ಯಾವ್ದು ಬರ್ತೈತಪ್ಪ ಅಂದ್ರೆ ಇದು ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗನ್ನು ಕಂಪ್ಲೇಂಟ್ ಮಾಡೋದು. ಸೇಲ್ಸ್ ಮ್ಯಾನೇಜರ್ ಏನು ಗುಡ್ ಮಾರ್ನಿಂಗ್, ಕ್ಯಾನ್ ಐ ಹೆಲ್ಪ್ ಯು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗ್ರೀಟಿಂಗ್ ಆ್ಯಂಡ್ ಸಿಕ್ಕಿಂಗ್ ಇನ್ಫಾರ್ಮೇಷನ್, ವೆರಿ ಗುಡ್ ಮಾರ್ನಿಂಗ್ ಅಂತ ಇಲ್ಲಿ ಮೆನ್ಷನ್ ಮಾಡಬೇಕು. ಅದೇ ರೀತಿಯಾಗಿ ಅಂದರೆ ಇದಕ್ಕೆ ಎಷ್ಟು ಮಾರ್ಕ್ಸ್ ಆಗಿರ್ತದೆ, 3 ಮಾರ್ಕ್ಸ್ ಆಗೈತಿ. ಅದ ನಂತರ ಬರೋದು 28ನೇ ಕ್ವಶನ್ ಯಾವುದಪ್ಪ ಅಂದರೆ ರಿಪೋರ್ಟ್ ಆಫ್ ದ ಫಾಲೋವಿಂಗ್ ಕನ್ವರ್ಸೇಷನ್ಗೆ ಎಷ್ಟು ಮಾರ್ಕ್ಸ್ಪ ಅಂದ್ರೆ 4 ಮಾರ್ಕ್ಸ್ ಆಗಿರ್ತೈತಿ. ಇದನ್ನೆಲ್ಲ ಪ್ಯಾರಾಗ್ರಾಫ್ ಒಳಗೆ ಬರಿಬೇಕಾಗಿರ್ತೈತಿ. ಅದಕ್ಕೆ ಅಂಕ ಕನ್ವರ್ಸೇಷನ್ ಅಂತ ಅಂತಾರೋ. ಅದ ನಂತರ ಮತ್ತೊಂದು ಬರೋದು ಯಾವುದಪ್ಪ ಅಂದರೆ 29ನೇ ಕ್ವಶನ್ ರೋಮನ್ ನಂಬರ್ 6ನೇತ್ರಾಗ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ ಬೈ ಫಿಲ್ಲಿಂಗ್ ದ ಬಾಕ್ಸ್ ಗಿವನ್ ಬಿಲೋ. ಅಂದರೆ ಇದೇನು ಪ್ಯಾರಾಗ್ರಾಫ್ ಕೊಟ್ಟಿದಾರೋ ಅದ್ರೊಳಗೆ ನೋಡಿ ಇದಲ್ಲೇ ಫಿಲ್ ಮಾಡ್ಬೇಕು. ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಬಾಕ್ಸನ್ನು ಕೊಟ್ಟಿದ್ದಾರೆ, ಬಾಕ್ಸನ್ನು ಫಿಲ್ ಮಾಡ್ತಾ ಹೋಗಬೇಕು. ಇದನ್ನ ನೋಡಿ ಅದನ್ನ ತೆಳಗಡೆಯನ್ನು ಫಿಲ್ ಮಾಡ್ತಾ ಹೋಗ್ಬೇಕು. ಇದಕ್ಕೆ ಎಷ್ಟು ಮಾರ್ಕ್ಸಪ್ಪ ಅಂದರೆ 4 ಮಾರ್ಕ್ಸ್, ಒಂದಕ್ಕೆ ಅರ್ಧ ಮಾರ್ಕ್ಸ್. ಟೋಟಲಾಗಿ 8 ಕಾಲಮ್ ಇರ್ತಾವೆ. ಎಷ್ಟು ಅಂದ್ರೆ 8 ಕಾಲಮ್ ಇರ್ತಾವೆ. 4 ಮಾರ್ಕ್ಸ್ ಆಗಿರ್ತೈತಿ. ಒಂದಕ್ಕೆ 1.5 ಮಾರ್ಕ್ಸ್ ಒಂದಕ್ಕೆ ಅರ್ಧ ಮಾರ್ಕ್ಸ್ ಆಗಿರ್ತೈತಿ. ಅದ ನಂತರ ಬರೋದು ಲೆಟರ್ ರೈಟಿಂಗ್. ಲಾಸ್ಟಿಗೆ ಬರೋದು ಯಾವುದಪ್ಪ ಅಂದ್ರೆ ಲೆಟರ್ ರೈಟಿಂಗ್ ಎಷ್ಟು ಮಾರ್ಕ್ಸ್ಪ ಅಂದ್ರೆ 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಲೆಟರ್ ರೈಟಿಂಗನ್ನು ಕೇಳ್ತಾರೆ. 5 ಮಾರ್ಕ್ಸ್ಗೆ ಲೆಟರ್ ರೈಟಿಂಗನ್ನು ಕೇಳ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡು, ಇದೇ ಸೇಮನ್ನು ಎಲ್ಲ ಎವ್ರಿ ಇಯರ್ ಎಕ್ಸಾಮ್ಗೆ ಕೇಳ್ತಾರೆ. ಒಂದು ಸ್ವಲ್ಪ ಡಿಫ್ರೆಂಟ್ ಕಾಲೇಜ್ ಅಥವಾ ನೇಮ ಯಾರಿಗೆ ಬರೆಯೋದಂತ ಒಂದು ಸ್ವಲ್ಪ ಚೇಂಜ್ ಮಾಡಿರ್ತಾರೆ. ಬಟ್ ಇಲ್ಲಾಂದರೆ ಎಲ್ಲ ಇದೇ ಇರ್ತದೆ. ಇದಕ್ಕೆ ಎಷ್ಟು ಮಾರ್ಕ್ಸ್ಪ 5 ಮಾರ್ಕ್ಸ್ ಇರ್ತೈತಿ. ಇದನ್ನ ಪರ್ಫೆಕ್ಟ್ ಮಾಡಿದ್ರೆ ಸಾಕು, ನೀವು ಆರಾಮಾಗಿ ಈಸಿಯಾಗಿ ಬರಿಬೋದು, ಸ್ಕೋರ್ ಕೂಡ ಮಾಡ್ಬೋದಾಗಿರ್ತೈತಿ. ಇದೇ ರೀತಿ ಪ್ಯಾಟರ್ನ 2027ನಲ್ಲೂ ಕೂಡ ಇದೇ ರೀತಿಯಾದ ಪ್ಯಾಟರ್ನನ್ನು ಫಾಲೋ ಮಾಡ್ತಾರೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.